ಆರ್ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಒಬಿಸಿ ನಾಗರಾಜರವರ ಜನ್ಮದಿನದ ಪ್ರಯುಕ್ತ ಹಾಗೂ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕಿ ಕುಸುಮ ಹನುಮಂತರಾಯಪ್ಪ ರವರ ಜನ್ಮದಿನದ ಪ್ರಯುಕ್ತ ಹಾಗೂ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜ್ಞಾನಭಾರತಿ ವಾರ್ಡ್ ಮುಖ್ಯ ರಸ್ತೆಯಲ್ಲಿ ಗಿಡ ನೆಡುವ ಮುಖೇನ ಒಬಿಸಿ ನಾಗರಾಜ್ ರವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಒಬಿಸಿ ನಾಗರಾಜಣ್ಣ ಅವರ 50ನೇ ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಸೇರಿದೀವಿ. ನಮ್ಮ ಇಡೀ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಪರವಾಗಿ ಒಬಿಸಿ ನಾಗರಾಜಣ್ಣಂಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತಾ ಭಗವಂತ ಇವರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತೀನಿ. ನಮ್ಮ ನಾಯಕರು, ಮಾರ್ಗದರ್ಶಕರು ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ನಮ್ಮ ಇಡೀ ಕ್ಷೇತ್ರದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಒಬಿಸಿ ನಾಗರಾಜ್ ಅವರ 50ನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಈ ಭಾಗದ ಎಲ್ಲ ಗೌರವಾನ್ವಿತ ನಮ್ಮ ಹಿರಿಯರು, ನಮ್ಮ ರಾಜ್ಯ ವಿಧಾನಸಭಾ ಕ್ಷೇತ್ರದ ನಮ್ಮ ಮುಖಂಡರಾದಂಥ ಕುಸುಮ ಹನುಮಂತರಾಯಪ್ಪನವರು ಇದಕ್ಕೆ ತಾನೇ ಬಂದು ಕೇಕನ್ನು ಕಟ್ ಮಾಡಿ ಇವತ್ತು ಬಹಳ ಮುಖ್ಯವಾದಂಥ ಒಂದು ಪರಿಸರ ದಿನಾಚರಣೆ ಆ ಅಂಗವಾಗಿ ಒಂದು ಆ ಗಿಡವನ್ನು ನೆಟ್ಟು ಇವತ್ತು ಒಂದು ಸರಳವಾಗಿ ನಾಗರಾಜ್ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂತ ಇದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದ್ ಮಾಡ್ಲಿ, ಮುಂದಿನ ದಿನದಲ್ಲಿ ರಾಜಕೀಯದಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅವ್ರಿಗೆ ಅಂತೇಳಿ ತಾಯಿ ರಾಜರಾಜೇಶ್ವರಿ ಒಳ್ಳೇದ್ ಮಾಡ್ಲಿ ಅಂತ ನಾನು ಈ ಸಂದರ್ಭಕ್ಕೆ ಶುಭವನ್ನ ಕೊಡ್ತಾ ಇದ್ದೀನಿ. ಎಲ್ಲ ರಾಜರಾಜೇಶ್ವರಿ ವಿಧಾನಸಭೆ ಜನತೆಗೆ ಪರಿಸರದ ಹಬ್ಬದ ಶುಭಾಶಯಗಳು. ಜೊತೆಗೆ ಒಂದು 50ನೇ ವರ್ಷದ ಹುಟ್ಟುಹಬ್ಬ. ಕೊನೆಗೆ ನಾಳೆ ಕುಸುಮ ಹನುಮಂತರಾಯಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾಳೆ ಎಲ್ಲ ಮೂರು ಸೇರಿ ಒಂದು ಗಿಡ ನೆಡುವ ಮುಖಾಂತರ ಒಂದು ಸಣ್ಣ ಕಾರ್ಯಕ್ರಮ ಹಮ್ಮಿಕೊಂಡು ಈ ದಿನ ಸಕ್ಸಸ್ ಆಗಿದೆ. ಜನ್ಮದಿನ ಭಾಗವಹಿಸಿದ ಎಲ್ಲ ಹಿರಿಯ ನಾಗರಿಕರಿಗೂ ಹಾಗೂ ನಮ್ಮ ಮಲತಳ್ಳಿ ವಾರ್ಡಿನ ಜನತೆಗೂ ನನ್ನ ಹೃತ್ಪೂರ್ವಕ ಪಾದಗಳಿಗೆ ನಮಸ್ಕರಿಸಿ ಅವ್ರಿಗೆ ವಂದನೆಗಳನ್ನು ನಾಯಕರು ಜಿಲ್ಲಾಧ್ಯಕ್ಷರು ಅನುಪಸ್ಥಿತಿ ಹನುಮಂತರಾಯಪ್ಪನವರು ಇಲ್ಲ, ಅವರು ರಾಹುಲ್ ಗಾಂಧಿ ಅವರು ಮೀಟಿಂಗ್ ಕರೆದಿರೋದ್ರಿಂದ ರಾಹುಲ್ ಗಾಂಧಿ ಅವರು ಜೊತೆಲಿದ್ದಾರೆ. ಅದಕ್ಕೋಸ್ಕರ ಹನುಮಂತರಾಯಪ್ಪ ಅವರು ಬರಕ್ಕಾಗಲಿಲ್ಲ. ಕುಸುಮ ಅವರು ಬಂದಿದ್ದಾರೆ. ಅದ್ರಲ್ಲಿ ಎರಡನೇ ಮಾತು. ಶಿವಕುಮಾರ್ ಅವರು ಜನನಾಯಕರು, ಜನಸೇವಕರು, ದಿಟ್ಟ ಹೋರಾಟಗಾರರು. ಹಂಗಾಗಿ ಅವರಿಗೆ ದೇವರ ಆಶೀರ್ವಾದ ಎಲ್ಲ ಸೇರಿ ಅವರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. 2029ಕ್ಕೆ ಡಿ.ಕೆ. ಸುರೇಶ್ ಅವರೇ ನಮ್ಮ MP. ಒಟ್ಟಾರೆಯಾಗಿ ನಮ್ಮ ಕ್ಷೇತ್ರದ ನಾಯಕಿಗೆ ಏನ್ ಹೇಳ್ತೀರಿ? ಕುಸುಮ ಅವರು ನೆಕ್ಸ್ಟ್ ಅವರು MLA ಆಗ್ತಾರೆ, ಡಿ.ಕೆ. ಸುರೇಶ್ ಅವರು MP ಆಗ್ತಾರೆ. ಮತ್ತೆ 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಅದರಲ್ಲಿ ಏನು ಡೌಟೇ ಇಲ್ಲ. ನಾಳೆ ಕುಸುಮ ಅವರ ಜನ್ಮದಿನದಂದು ಎಲ್ಲ ಸ್ವೀಟು, ಲಾಡು ಹಂಚಲಾಗುತ್ತೆ.